ಸೆಕೆಂಡ್ ಪಿ ಯು ಸಿ ಸೈನ್ಸ್ ಬಳಿಕ ಎಲ್ಲರೂ ಮೆಡಿಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ MBBS ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಹಣದ ಕೊರತೆ ಇರುತ್ತೆ, ಕೆಲವರಿಗೆ ರ್ಯಾಂಕ್ ಅಷ್ಟು ಬಂದಿರೋದಿಲ್ಲ, ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲ ನಾನು ಮೆಡಿಕಲ್ ಫೀಲ್ಡಲ್ಲೇ ನಾನು ಏನಾದರೂ ಕೋರ್ಸ್ಗಳನ್ನು ಓದ್ಬೋದಾ ಅಂತೇಳಿ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳಿರ್ತಾರೆ ಮತ್ತು ಪೇರೆಂಟ್ಸು ಕೂಡ ಆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನನಗೊಂದು 2-3 ವರ್ಷದಲ್ಲಿ ಅಥವಾ 4 ವರ್ಷದ ಒಳಗಡೆ ಮ್ಯಾಕ್ಸಿಮಮ್ ನನ್ನ ಹುಡುಗ ಅಂದರೆ ನಮ್ಮ ಮಗ ಅಥವಾ ನನ್ನ ಮಗಳು ಜಾಬ್ ಸೇರಬೇಕು ಮತ್ತು ಸೆಕ್ಯೂರಿಟಿನೂ ಕೂಡ ಇರಬೇಕು. ಇಲ್ಲದೆ ಹೋದರೆ ನಮ್ಮ ಊರಲ್ಲೇ ಒಂದು ಮೆಡಿಕಲ್ ಶಾಪನ್ನು ತೆಗಿಬೇಕು ಅಥವಾ ಒಂದು ಮೆಡಿಕಲ್ ರೆಪ್ ರೀತಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಕೆಲಸ ಮಾಡಿ ಇದ್ದೂರಲ್ಲೇ ಇರಬೇಕು. ಈ ರೀತಿಯಾಗಿ ಯೋಚನೆ ಏನಾದರೂ ಮಾಡ್ತಾ ಇದ್ದರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಏನಿದಾವೆ, ಈ ಪ್ಯಾರಾಮೆಡಿಕಲ್ ಕೋರ್ಸಸ್ಸಲ್ಲಿ ಒಂದು ಬಹಳ ಪ್ರಮುಖವಾದಂಥ ಕೋರ್ಸ್ ಯಾವುದು ಅಂದರೆ ಫಾರ್ಮಸಿ ಕೋರ್ಸ್. ಈ ಫಾರ್ಮಸಿ ಕೋರ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಡಿಪ್ಲೊಮಾ ಯಾವ ಕೋರ್ಸ್ ಇದೆ ಇದರಲ್ಲೂ ಕೂಡ ನಿಮಗೆ ಡಿಗ್ರಿ ಗ್ರ್ಯಾಜುಯೇಷನ್ ಆಗಿ ನೀವು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೋದು, ಎಷ್ಟು ವರ್ಷ ಆಗುತ್ತೆ, ಎಷ್ಟು ಫೀಸ್ ಇದೆ ಮತ್ತು ಮುಂದೆ ಎಂತೆಂಥ ಜಾಬ್ಗಳು ಸಿಗ್ತವೆ. ಇಲ್ಲ ನಾನು ಡಿಗ್ರಿ ಒಂದು ಫಾರ್ಮಸಿ ಕೋರ್ಸನ್ನು ಮಾಡ್ಕೊಂಡಿದ್ದೀನಿ ಬಟ್ ಹೈಯರ್ ಸ್ಟಡೀಸ್ ಕೂಡ ಮಾಡಬೇಕು ಅಂತಿದ್ದೀನಿ ಅನ್ನೋದಾದರೆ ನೀವು ಮಾಸ್ಟರ್ ಆಫ್ ಫಾರ್ಮಸಿನ ಕೂಡ ಮಾಡ್ಬೋದು. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿದೆ. ಅದಕ್ಕೆ ಎಷ್ಟು ಖರ್ಚಾಗತ್ತೆ ಮತ್ತು ಮುಂದೆ ಎಂತೆಂಥ ಜಾಬ್ಗಳು ಸಿಗ್ತವೆ ಮತ್ತು ಈ ಸೆಕ್ಟರ್ ಏನಿದೆ, ಈ ವಿಭಾಗ ಏನಿದೆ ನಿಮಗೆ ಫಾರ್ಮಸಿ ಕರೋನಾ ನಂತರ ಅಂತೂ ಇದರ ವ್ಯಾಪ್ತಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಡಿಮ್ಯಾಂಡ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಏನಾದರೂ ಆದರೆ ಮೆಡಿಕಲ್ ರೆಪ್ ಅಂತ ಕರೀತಾರೆ. ಸೊ ಅವ್ರೇನಾದರೂ ಆದರೆ ಒಂದಷ್ಟು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಇರಬೇಕಾಗತ್ತೆ, ಅಲ್ಲಿ ಒಂದಷ್ಟು ಕಾಂಪಿಟೇಷನ್ ಕೂಡ ಇರುತ್ತೆ. ಬಟ್ ನೀವು ಒಂದು ಮೆಡಿಕಲ್ ಶಾಪನ್ನೇ ಓಪನ್ ಮಾಡ್ಬೋದು. ಅದೇನು, ನೀವು ಒಂದು ಡಿಪ್ಲೊಮಾ ಇನ್ ಫಾರ್ಮಸಿ ಏನಾದರೂ ಮಾಡ್ಕೊಂಡಿದ್ರೆ ಅಥವಾ ಬ್ಯಾಚುಲರ್ ಆಫ್ ಫಾರ್ಮಸಿ ಏನಾದರೂ ಮಾಡ್ಕೊಂಡಿದ್ರೆ ನಿಮಗೆ ಈ ಅವಕಾಶಗಳು ಕೂಡ ಇರ್ತವೆ. ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕಂಪನಿಯನ್ನು ಕೂಡ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾದರೆ ಈ ಕೋರ್ಸ್ ಬಗ್ಗೆ ಅಂದರೆ ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಇದು SSLC ನಂತರ ಈ ಹಿಂದೆ ಅಂದರೆ ಒಂದು 10 ವರ್ಷದ ಹಿಂದೆ 5 ವರ್ಷದ ಹಿಂದೆ ಅವಕಾಶ ಇತ್ತು. SSLC ನಂತರ ಕೂಡ ಡೈರೆಕ್ಟಾಗಿ ನೀವು ಡಿ ಫಾರ್ಮಸಿಯನ್ನು ಮಾಡ್ಬೋದಾಗಿತ್ತು. ಬಟ್ ಈಗ ಆ ಅವಕಾಶ ಇಲ್ಲ. ಸೆಕೆಂಡ್ PUC ಸೈನ್ಸ್ ಮಾಡಿದವರಿಗೆ ಮಾತ್ರ ಅವಕಾಶ ಇದೆ ಡಿಪ್ಲೊಮಾ ಮಾಡಬೇಕಾದ್ರೂ ಕೂಡ. ಹಾಗಾದರೆ ಈ ಡಿಪ್ಲೊಮಾ ಕೋರ್ಸನ್ನು ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕಾಗತ್ತೆ? 1 ವರ್ಷದ ಕೋರ್ಸ್ ಅಂದರೆ ಇಲ್ಲ, 2 ವರ್ಷದ ಕೋರ್ಸ್ ಇದು. ಇದರ ಎಲಿಜಿಬಿಲಿಟಿ PUC ಆಗಿರಬೇಕು. ಅದರಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ನಿಮಗೆ ಮ್ಯಾಥಮೆಟಿಕ್ಸ್ ಇಷ್ಟು ಸಬ್ಜೆಕ್ಟನ್ನು ಓದಿರುವಂಥ ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಿ ಅದರಲ್ಲೂ ಕೂಡ 45 to 50% ಏನಾದರೂ ಇದ್ದರೆ ಸಾಕು, ನೀವು ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು. 2 ವರ್ಷದ ಕೋರ್ಸ್ ನಿಮಗೆ ವರ್ಷಕ್ಕೆ 30,000ರಿಂದ 40,000ವರೆಗೂ ಖರ್ಚಾಗತ್ತೆ. ಇದು ಡಿಪೆಂಡ್ ಅಪಾನ್ ಯುವರ್ ಕಾಲೇಜ್, ಅಂದರೆ ನಿಮ್ಮ ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತೀರಿ ಅಂತೇಳಿ. ಒಂದು ವೇಳೆ ನೀವು ಗೌರ್ಮೆಂಟ್ ಕಾಲೇಜ್ ಏನಾದರೂ ಸಿಕ್ತು ಅನ್ನೋದಾದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಯಾಕಂದರೆ ನಿಮಗೆ ಖರ್ಚು ತುಂಬಾ ಕಡಿಮೆ ಇರುತ್ತೆ, 10,000 ಒಳಗಡೆ ಮುಗಿದು ಹೋಗುತ್ತೆ ವರ್ಷದ ಫೀಸ್ ಹೇಳ್ತಾ ಇರೋದು. ಆದರೆ ನೀವು ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅನ್ನೋದಾದರೆ ನೀವು ಹೊರಗಡೆ ಟ್ರೈ ಮಾಡಬೇಕಾಗತ್ತೆ. ಹೊರಗಡೆ ಟ್ರೈ ಮಾಡೋದಾದರೆ ಯೂಶ್ವಲಿ ಇಲ್ಲಿ ಇರೋ ಇದಕ್ಕೆ ನಿಮಗೆ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಅಂದರೆ ಖಾಸಗಿ ಹಾಸ್ಪಿಟಲ್ ಕಮ್ ಕಾಲೇಜ್ಗಳೇನಿರ್ತವೆ ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅಲ್ಲಿ ನೀವು ಓದಬೇಕಾಗತ್ತೆ. ಮಿನಿಮಮ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಜಿಲ್ಲಾ ಕೇಂದ್ರದಲ್ಲಿರುವಂಥ ಕಾಲೇಜ್ಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ನೀವು ಡಿ ಫಾರ್ಮಸಿಯನ್ನು ಮಾಡ್ತೀನಿ, ನರ್ಸಿಂಗ್ ಕಾಲೇಜ್ಗಳಲ್ಲಿ ನೀವು ಮಾಡ್ತೀನಿ ಅನ್ನೋದಾದರೆ ಡಿ ಫಾರ್ಮಸಿಗೆ 1 ವರ್ಷಕ್ಕೆ ಮಿನಿಮಮ್ 10,000ರಿಂದ 20,000 ರೂಪಾಯಿ ಖರ್ಚಾಗತ್ತೆ. ಹಾಸ್ಟೆಲ್ ಖರ್ಚು ಸಪ್ರೇಟಾಗಿರುತ್ತೆ. ಇದರ ಜೊತೆಗೆ ನೀವು ಡಿಪ್ಲೊಮಾ 1 ವರ್ಷದಾದರೆ ಇನ್ನೊಂದು ವರ್ಷನೂ ಕೂಡ ಅದೇ ರೀತಿಯಾಗಿ ಖರ್ಚಾಗುತ್ತೆ. ಮ್ಯಾಕ್ಸಿಮಮ್ 40,000ವರೆಗೂ ಕೂಡ ಖರ್ಚಾಗ್ಬೋದು. ನೀವು ಆಯ್ಕೆ ಮಾಡಿಕೊಳ್ಳುವಂಥ ಕಾಲೇಜಿನ ಮೇಲೆ ಇದೆಲ್ಲದು ಕೂಡ ಡಿಪೆಂಡ್ ಆಗಿರುತ್ತೆ. ಹಾಸ್ಟೆಲ್ನ ಫೆಸಿಲಿಟಿ ಕೆಲವು ಕಡೆಗೆ ಇರುತ್ತೆ, ಕೆಲವು ಕಡೆಗೆ ಹಾಸ್ಟೆಲ್ನ ಫೆಸಿಲಿಟಿ ಇರೋದಿಲ್ಲ. ಅದನ್ನು ನೀವು ಪ್ರತ್ಯೇಕವಾಗಿ ನೋಡ್ಕೋಬೇಕಾಗತ್ತೆ. ತುಂಬ ಡಿಫಿಕಲ್ಟ್ ಇರುತ್ತಾ ಅಂತ ನೋಡೋದಾದರೆ ಸೆಕೆಂಡ್ PUC ಸೈನ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ತೊಂದರೆ ಆಗಲಿಕ್ಕಿಲ್ಲ. ಯಾಕಂದರೆ ತುಂಬ ಈಸಿಯಾಗಿಯೂ ಕೂಡ ನೀವು ಒಂದು 40 to 50% ತೊಗೊಂಡಿದ್ದೀರಿ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಅಂದರೆ ನಿಮಗೆ ಡಿ ಫಾರ್ಮಸಿ ಮಾಡೋದು ಹೆಚ್ಚು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನೋದು ಈ ಹಿಂದೆ ಪಾಸ್ ಆದಂಥ ವಿದ್ಯಾರ್ಥಿಗಳ ಸಲಹೆ. ಆ ಸಲಹೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕೆ ಅಂದರೆ ಈ ಕೋರ್ಸನ್ನು ಮಾಡಿದರೆ ನಿಮಗೆ ಇಮಿಡಿಯೇಟ್ ಜಾಬ್ ಸಿಗುವಂಥ ಚಾನ್ಸಸ್
ಹೆಚ್ಚಾಗಿರುತ್ತೆ. ಎಷ್ಟು ಪರ್ಸೆಂಟೇಜು ಅಂದರೆ 99.9% ನಿಮಗೆ ಅವಕಾಶಗಳಿರ್ತದೆ. ನೀವು ಜಸ್ಟ್ ಪಾಸ್ ಸರ್ಟಿಫಿಕೇಟ್ ಏನಾದರೂ ತೊಗೊಂಡ್ರೆ ಎಲ್ಲೂ ಜಾಬ್ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ನೀವು ನಿಮ್ಮೂರಲ್ಲೇ ಒಂದು ಮೆಡಿಕಲ್ ಶಾಪನ್ನು ತೆಗಿಬೋದು ನಿಮ್ಮ ಹೆಸರಲ್ಲಿ. ಇಲ್ಲ ನೀವು ಒಂದು ಡ್ರಗ್ಸ್ ಸಂಬಂಧಿಸಿದಂಥ ಒಂದು ಡಿಸ್ಟ್ರಿಬ್ಯೂಷನ್ ಸೆಂಟರನ್ನು ನೀವು ತೆಗಿಬೋದು. ಸೊ ಈ ರೀತಿಯಾದಂಥ ಅವಕಾಶಗಳಿದ್ದಾವೆ ನಿಮಗೆ. ಕೋವಿಡ್ ನಂತರ ಅಂತೂ ಇದರ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ, ಡಿಮ್ಯಾಂಡ್ ಅಂತೂ ಸಹಜವಾಗಿಯೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕೋರ್ಸಿಗೆ ಸಹಜವಾಗಿ ಹೆಚ್ಚಿನ ಬೇಡಿಕೆ ಇದೆ. ಡಿಪ್ಲೊಮಾ ಇನ್ ಫಾರ್ಮಸಿ 2 ವರ್ಷದ ಕೋರ್ಸ್. ಹಾಗಾದರೆ ಇಲ್ಲ ನಾನು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ನಾನು ಇನ್ನಷ್ಟು ಓದಬೇಕು ಅಂತಿದ್ದೀನಿ, ಒಂದು ಡಿಗ್ರಿ ರೀತಿಯಾಗಿ ತೆಗೆದುಕೊಳ್ತೀನಿ ಅನ್ನೋದಾದರೆ ಸೆಕೆಂಡ್ PUC ಸೈನ್ಸ್ ನಂತರ ನೀವು ಬಿ ಫಾರ್ಮಸಿಯನ್ನು ಅಂದರೆ ಬ್ಯಾಚುಲರ್ ಆಫ್ ಫಾರ್ಮಸಿಯನ್ನು ಕೋರ್ಸನ್ನು ಮಾಡ್ತೀರಿ, ಒಂದು ಪದವಿಯನ್ನು ತಗೊಳ್ತೀನಿ ಅನ್ನೋದಾದರೆ ಬೇರೆ ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ 3 ವರ್ಷದ ಕೋರ್ಸ್ಗಳಿರ್ತವೆ. ಇಲ್ಲಿ 4 ವರ್ಷದ ಕೋರ್ಸ್. ಅಂದರೆ ನೀವು ಸೆಕೆಂಡ್ PUC ಸೈನ್ಸ್ ಮಾಡಿರ್ತೀರ, ಅದಾದಮೇಲೆ ನಾನು ಏನೋ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡೋದಿಲ್ಲ, ಸೀದಾ ನಾನು ಬ್ಯಾಚುಲರ್ ಆಫ್ ಫಾರ್ಮಸಿ ಮಾಡ್ತೀನಿ ಅನ್ನೋದಾದರೆ ನಿಮಗೆ 4 ವರ್ಷದ ಸ್ಟಡೀಸನ್ನು ನೀವು ಮಾಡಬೇಕಾಗತ್ತೆ. 4 ವರ್ಷ ಅಂದರೆ ಪ್ರತಿ ವರ್ಷವೂ ಕೂಡ ನಿಮಗೆ 20,000ರಿಂದ 40,000ವರೆಗೂ ಕೂಡ ಖರ್ಚಾಗತ್ತೆ. ಅದೇ ರೀತಿಯಾಗಿ 4 ವರ್ಷದವರೆಗೂ ಖರ್ಚಾಗೋದು. ಕೆಲವು ಕಡೆಗೆ ಅದೇ ಹೇಳಿದಂತೆ ಹಾಸ್ಟೆಲ್ಗಳ ವ್ಯವಸ್ಥೆ ಇರುತ್ತೆ, ಗೌರ್ಮೆಂಟ್ ಸೀಟ್ ಏನಾದರೂ ಸಿಕ್ಕರೆ ಅಥವಾ ನಿಮಗೆ ಈ ಏನೋ ಸಾಕಷ್ಟು ಸಂಖ್ಯೆಯಲ್ಲಿ ನಿಮಗೆ ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟಲ್ ಇರ್ತದೆ, ಗೌರ್ಮೆಂಟ್ ಸಂಬಂಧಿಸಿದ್ದೆ ಸಂಸ್ಥೆಗಳು, ನಿಮಗೆ ಬೇಮ್ಸ್ ಕಿಮ್ಸ್ ಇಲ್ಲೆಲ್ಲ ಕೂಡ ಇಲ್ಲೇನಾದರೂ ನಿಮಗೆ ಅವಕಾಶ ಸಿಕ್ತು ಅಂದರೆ ನಿಮಗೆ ಬಹಳ ಕಡಿಮೆ ಆಗುತ್ತೆ. ಇದರ ಫೀಸ್ ಎಷ್ಟು ಆಗುತ್ತೆ ಅಂದರೆ 10,000ರಿಂದ 20,000 ಒಳಗಡೆ ಎಲ್ಲ ಖರ್ಚು ಮುಗಿದು ಹೋಗ್ಬಿಡುತ್ತೆ. ಬಟ್ ನೀವು ಹೊರಗಡೆ ಏನಾದರೂ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಏನಾದರೂ ಜಾಯ್ನ್ ಆದರೆ ಅದರ ಫೀಸ್ ಅಪ್ ಟು 40,000 to 50,000ವರೆಗೂ ಕೂಡ ಬರಬಹುದಾಗಿದೆ. ಸೊ ಇಲ್ಲಿ 4 ವರ್ಷ ನೀವು ಓದಬೇಕಾಗತ್ತೆ. ಸೊ ಇದು ಲಾಂಗ್ ಆಗತ್ತೆ ಅಂತ ಅನಿಸಿದ್ರು ಕೂಡ ನಿಮಗೆ ಈ ಸರ್ಟಿಫಿಕೇಟ್ ಏನಿದೆ ಈ 4 ವರ್ಷ ತುಂಬ ಗೋಲ್ಡನ್ ಇಯರ್. 4 ವರ್ಷ ಮುಗಿಸಿದ್ರೆ ನಿಮಗೆ ಮುಂದೆ ಜಾಬ್ ಗ್ಯಾರಂಟಿ ಕಟ್ಟಿಟ್ಟು ಬುತ್ತಿ. ಯಾಕಂದರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ನೀವು ಬಹುತೇಕ ಯಾವುದೇ ಕೋರ್ಸ್ ಮಾಡಿ ನಿಮಗೆ ಹೆಚ್ಚಿನ ಕಾಂಪಿಟೇಷನ್ ಇರೋದಿಲ್ಲ, ಈಸಿಯಾಗಿ ಜಾಬ್ ಸಿಗುತ್ತೆ. ಇನ್ನೂ ಒಂದು ಬಹಳ ಪ್ರಮುಖವಾದಂಥ ವಿಷಯ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮಗೆ ಈಸಿಯಾಗಿ ಜಾಬ್ ಸಿಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ, ಯಾಕಂದರೆ ಫಾರ್ಮಸಿ ಸಂಬಂಧಿಸಿದಂತೆ. ಇನ್ನೂ ಒಂದು ಭಾಳ ಪ್ರಮುಖ ವಿಚಾರ ಅಂತಂದರೆ ಇದರಲ್ಲಿ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಎಷ್ಟು ಸಂಬಳ ತಗೋತಿರೋ ಅದಕ್ಕಿಂತಲೂ ಕೂಡ ಹೆಚ್ಚಿನ ವೇತನವನ್ನು, ಸಂಬಳವನ್ನು ಮತ್ತು ಇನ್ಸೆಂಟಿವನ್ನು ಸಂಬಳಕ್ಕಿಂತ 2% ಅಂದರೆ ಡಬಲ್ ಸ್ಯಾಲ್ರಿಯನ್ನು ಇನ್ಸೆಂಟಿವ್ ಮೂಲಕನೂ ಕೂಡ ತೆಗೆದುಕೊಳ್ಬೋದು. ಆದರೆ ಚಾಲೆಂಜಿಂಗ್ ಇರುತ್ತೆ. ಅದು ಏನು ಅಂತಂದರೆ ನೀವು ಮೆಡಿಕಲ್ ರೆಪ್ ಆಗುವಂಥ ಕೆಲಸವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ, ಅಂದರೆ ಡಿಪ್ಲೊಮಾ ಆದಮೇಲೂ ಕೂಡ ಮೆಡಿಕಲ್ ರೆಪ್ ಆಗ್ಬೋದು, ಬ್ಯಾಚುಲರ್ ಆಫ್ ಫಾರ್ಮಸಿ ಮಾಡಿದ ಮೇಲೂ ಕೂಡ ನೀವು ಮೆಡಿಕಲ್ ರೆಪ್ ಆಗ್ಬೋದು. ಇದರಲ್ಲಿ ಒಂದಷ್ಟು ಪೊಸಿಷನ್ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಟೀಮ್ ಲೀಡರ್ ಆಗಿ ನೀವು ಕಾರ್ಯವನ್ನು ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಅಂಡರಲ್ಲೇ ಸಾಕಷ್ಟು ಮೆಡಿಕಲ್ ರೆಪ್ಗಳು ಕೂಡ ಇರ್ತಾರೆ, ಅವರಿಗೆ ಟಾಸ್ಕನ್ನು ಕೊಡಬೇಕಾಗತ್ತೆ. ತುಂಬ ಪೇಷನ್ಸ್ ಇರಬೇಕಾಗತ್ತೆ. ಯಾರು ಮೆಡಿಕಲ್ ರೆಪ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲಿಂದ ಹಿಡಿದು ನಿಮಗೆಲ್ಲ ಹಾಸ್ಪಿಟಲಿರುವಂಥ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ. ತಮ್ಮ ಫಾರ್ಮಸಿಯಲ್ಲಿರುವಂಥ ಡ್ರಗ್ಸ್ಗಳೇನಿದ್ದಾವೆ ಅಂದರೆ ಟ್ಯಾಬ್ಲೆಟ್ಸ್ ಇರ್ಬೋದು, ನಿಮಗೆ ಔಷಧಿಗಳಿರ್ಬೋದು, ಅವುಗಳೆಲ್ಲವನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಅವರನ್ನು ಈ ಡ್ರಗ್ಸ್ ಚೆನ್ನಾಗಿದೆ ನೋಡಿ, ಇದರ ಎಫೆಕ್ಟ್ ಇದೆ, ಇದರದ ರಿಸಲ್ಟು ಎಲ್ಲದರೂ ಕೂಡ ಏನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲದನ್ನು ಕೂಡ ತೋರಿಸಿ ಮನವೊಲಿಸುವಂಥ ಕೆಲಸನೂ ಕೂಡ ಮಾಡಬೇಕಾಗತ್ತೆ. ಅಫ್ಕೋರ್ಸ್ MBA ಮಾಡಿದವರು ಹೇಗೆ ಟಾಸ್ಕ್ಗಳನ್ನು ಹೊಂದಿರ್ತಾರೆ ಅದೇ ರೀತಿಯಾದಂಥ ಟಾಸ್ಕ್ಗಳು ಇವ್ರಿಗೂ ಕೂಡ ಮೆಡಿಕಲ್ ರೆಪ್ ಅವ್ರಿಗೂ ಕೂಡ ಇರುತ್ತೆ. ಸೊ ಇಲ್ಲಿ ಬ್ಯಾಚುಲರ್ ಆಫ್ ಫಾರ್ಮಸಿ ಏನಿದೆ 4 ವರ್ಷದ ಕೋರ್ಸ್. ಸೊ 4 ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಮಾಹಿತಿನೂ ಕೂಡ ಹೇಳಿದೆ. ಒಂದು ವೇಳೆ ನಾನು ಡಿಪ್ಲೊಮಾ ಇನ್ನು ಫಾರ್ಮಸಿ ಮಾಡಿದ್ದೀನಿ, ಆ ನಂತರ ನಾನು ಬ್ಯಾಚುಲರ್ ಆಫ್ ಫಾರ್ಮಸಿನೂ ಕೂಡ ಮಾಡ್ತೀನಿ ಅಂತೇಳಿ ಯೋಚನೆ ಮಾಡುವಂಥ, ಆ ರೀತಿ ನಿರ್ಧಾರ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅವರು 2 ವರ್ಷ ಓದಿರ್ತಾರೆ, ಆ ನಂತರ ಬಿ ಫಾರ್ಮಸಿ ಅಂದರೆ ಬ್ಯಾಚುಲರ್ ಆಫ್ ಫಾರ್ಮಸಿನ 4 ವರ್ಷ ಓದುವಂಥ ಅವಶ್ಯಕತೆ ಇಲ್ಲ. ಅವರು 3 ವರ್ಷ ಓದಿದರೆ ಸಾಕು. ಲ್ಯಾಟ್ರಲ್ ಎಂಟ್ರಿ ಮೂಲಕ ಅವರಿಗೆ 1 ವರ್ಷ ಲೆಸ್ ಆಗುತ್ತೆ. ಮಿಕ್ಕುಳಿದಂಥ 3 ವರ್ಷ ಅವರು ಅಂದರೆ 2ನೇ ವರ್ಷದಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕಾಗತ್ತೆ. 1 ವರ್ಷ ಅವರಿಗೆ ಕಡಿಮೆ ಆಗುತ್ತೆ. ನಾನು ಬ್ಯಾಚುಲರ್ ಆಫ್ ಫಾರ್ಮಸಿನೂ ಕೂಡ ಮಾಡಿದೆ, ಅದಾದಮೇಲೆ ಇಲ್ಲ ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಅಫ್ಕೋರ್ಸ್ ಮಾಸ್ಟರ್ ಡಿಗ್ರಿಯನ್ನು ಕೂಡ ಫಾರ್ಮಸಿಯಲ್ಲಿ ಮಾಡ್ಬೋದಾಗಿದೆ. 2 years ಕೋರ್ಸ್ ಇದೆ. ಇದಕ್ಕೆ ನಿಮಗೆ ಅಪ್ ಟು 70,000ವರೆಗೂ ಕೂಡ ಖರ್ಚಾಗ್ಬೋದು. ಇದು ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. ಮಿನಿಮಮ್ ನಿಮಗೆ 20,000ರಿಂದ 25,000ವರೆಗೂ ಕೂಡ ಖರ್ಚಾಗತ್ತೆ. ಕ್ಯಾಟಗರಿ OBC
ಈ ರೀತಿ ಏನಾದರೂ SC ST ಏನಾದರೂ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ಗಳ ಜೊತೆಗೆ ಒಂದಷ್ಟು ವಿನಾಯಿತಿನೂ ಕೂಡ, ಶುಲ್ಕದಲ್ಲಿ ವಿನಾಯಿತಿನೂ ಕೂಡ ಇರುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಕಮ್ ಕಾಲೇಜ್ಗಳಲ್ಲಿ, ನಿಮ್ಮ ಈವನ್ ಪ್ರೈವೇಟ್ ಹಾಸ್ಪಿಟಲ್ ಕಮ್ ಕಾಲೇಜ್ಗಳಲ್ಲೂ ಕೂಡ ಒಂದಷ್ಟು ವಿನಾಯಿತಿ ಇರುತ್ತೆ. ಸೊ ನೀವು ಹೇಗೆ ಇದಕ್ಕೆ ಕಂಪಲ್ಸರಿ, ಇನ್ನೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಅಂದರೆ, ಇವೆಲ್ಲ ಕೂಡ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆಯಲ್ಲ, ನಾವು ಏನಾದರೂ ನೀಟ್ ಎಕ್ಸಾಮನ್ನು ಏನಾದರೂ ಬರಿಬೇಕಾಗತ್ತಾ ಅಥವಾ KCET ಎಕ್ಸಾಮನ್ನು ಏನಾದರೂ ಬರಿಬೇಕಾಗತ್ತಾ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಾದಂಥ ಅವಕಾಶ ಇಲ್ಲ. ನೀವು ಡೈರೆಕ್ಟ್ ಎಂಟ್ರಿ ಆಗಬಹುದು, ಆದರೆ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ 50+ ಇದ್ದರೆ ಅನುಕೂಲ ಆಗುತ್ತೆ. ಕೆಲ ಕಾಲೇಜ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ಇಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಈಸಿಯಾಗಿ ನೀವು ಗೆಟ್ ಆನ್ ಆಗ್ಬೋದು. ಈ ಬೇರೆ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ನಾನು ಜಾಯ್ನ್ ಆಗಬೇಕು ಅನ್ನೋದಾದರೆ ಕೆಲ ಯೂನಿವರ್ಸಿಟಿಗಳು, ನಮ್ಮ ಕರ್ನಾಟಕದ ಕೆಲ ಯೂನಿವರ್ಸಿಟಿಗಳಲ್ಲೂ ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ KCET ಎಕ್ಸಾಮನ್ನು ನೀವು ಎಂಟ್ರಿ ಮಾಡಿರ್ಬೇಕಂದ್ರೆ ಬರೆದಿರಬೇಕು. ಅದರಲ್ಲಿ ಬರುವಂಥ ರ್ಯಾಂಕ್ ಆಧರಿಸಿ ಅದನ್ನು ಪರಿಶೀಲನೆ ಮಾಡಿ ಕೂಡ ತೆಗೆದುಕೊಳ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆಗೆ ಓನ್ ಆಗಿ ಅದೇ ಹಾಸ್ಪಿಟಲ್ಗಳು, ಅಂದರೆ ಹಾಸ್ಪಿಟಲ್ ಕಾಲೇಜ್ಗಳೇನಿದ್ದಾವೆ ಅವರು ಎಂಟ್ರೆನ್ಸ್ ಎಕ್ಸಾಮನ್ನು ಇಡ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮಲ್ಲೂ ಕೂಡ ನೀವು ಒಳ್ಳೆ ಅಂಕವನ್ನು ಪಡೆದ್ರೆ ನಿಮಗೆ ಒಳ್ಳೆ ಅವಕಾಶನೂ ಕೂಡ ಇರುತ್ತೆ. ಸೊ ಇದು ಡಿಪ್ಲೊಮಾ ಆಯಿತು, ಡಿಪ್ಲೊಮಾ 2 ವರ್ಷ, ನಿಮಗೆ ಬ್ಯಾಚುಲರ್ ಆಫ್ ಫಾರ್ಮಸಿ 4 ವರ್ಷ ಇದೆ. ಸೊ ನೀವು ಮಾಸ್ಟರ್ ಡಿಗ್ರಿ ಮಾಡ್ತೀರಿ ಅನ್ನೋದಾದರೆ ಮಾಸ್ಟರ್ ಆಫ್ ಫಾರ್ಮಸಿನೂ ಕೂಡ ಮಾಡ್ಬೋದು 2 ವರ್ಷ. ಸೊ ಇದರಲ್ಲಿ ನಿಮಗೆ ಯಾವ್ಯಾವ ರೀತಿ ವೆರೈಟಿ ಜಾಬ್ಗಳು ಸಿಗ್ತದೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ ಬಗ್ಗೆ ಮಾಹಿತಿನೂ ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾವುದ್ಯಾವುದರಲ್ಲಿ ನೀವು ಜಾಬನ್ನು ತೆಗೆದುಕೊಳ್ಬೋದು ಅಂದರೆ, ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ನೀವು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ ESI ಸೇರಿದಂತೆ ಬೇರೆ ಬೇರೆ ಲೇಬರ್ ಆಸ್ಪತ್ರೆಗಳಿದ್ದಾವೆ, ಆ ಆಸ್ಪತ್ರೆಗಳಲ್ಲೂ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ಒಂದು ಇದಾದರೆ ಅದರ ಜೊತೆಗೆ ನೀವು ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿದ್ದಾವೆ. ಡ್ರಗ್ಸ್ ಕಂಟ್ರೋಲರ್ ಇರ್ಬೋದು, ಡ್ರಗ್ಸ್ ಇನ್ಸ್ಪೆಕ್ಟರ್ ಇರ್ಬೋದು, ಡ್ರಗ್ಸ್ ಕೋಆರ್ಡಿನೇಟರ್ ಇರ್ಬೋದು, ಈ ರೀತಿಯಾದಂಥ ಪೋಸ್ಟ್ಗಳಿದ್ದಾವೆ. ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ರೀತಿ, ಡ್ರಗ್ಸ್ ಹೆಡ್ ಆಫ್ ದ ಮ್ಯಾನೇಜರ್ ಅನ್ನೋ ರೀತಿಯಾದಂಥ ಪೋಸ್ಟ್ಗಳಿದ್ದಾವೆ. ಮೀನ್ಸ್ ಆ ಪೋಸ್ಟ್ಗಳಿದ್ದಾವೆ, ಆ ಪೋಸ್ಟ್ಗಳಲ್ಲಿ ನೀವು ಜಾಯ್ನ್ ಆಗ್ಬೋದಾಗಿದೆ. ಸೊ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುತ್ತೆ. ಮಿನಿಮಮ್ 20,000, ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೂ ಕೂಡ ಇರುತ್ತೆ. ಮಿನಿಮಮ್ ನಿಮಗೆ 20,000, ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೂ ಕೂಡ ಇರುತ್ತೆ. ಮೆಡಿಕಲ್ ರೆಪ್ ಮಾಡುವಂಥ ಭಾಳಷ್ಟು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದಾರೆ. ಬಟ್ ಅವರು ಒಂದು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ಗಳಿರುತ್ತೆ. ಬಟ್ ಅದನ್ನು ಫುಲ್ಫಿಲ್ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಯಾಲ್ರಿಗಿಂತ ಡಬಲ್ ನಿಮಗೆ ಇನ್ಸೆಂಟಿವ್ ಆಗಿ ಸಿಗುತ್ತೆ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸೇಫರ್ ಸೈಡಿಗೆ ನೀವು ಓನ್ ಆಗಿ ಬೇಕಾದರೆ ನೀವು ಒಂದು ಮೆಡಿಕಲ್ ಶಾಪನ್ನು ಓಪನ್ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಹೆಸರಲ್ಲಿ, ಯಾಕಂದರೆ ನೀವು D ಫಾರ್ಮಸಿ ಮಾಡಿರ್ತೀರಾ, B ಫಾರ್ಮಸಿ ಮಾಡಿರ್ತೀರಾ, ಅಥವಾ M ಫಾರ್ಮಸಿ ಮಾಡಿರ್ತೀರಾ, ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ನಾನು ಇದರಲ್ಲಿ ಫರ್ದರ್ ನಾನು ಡಾಕ್ಟ್ರೇಟ್ ಮಾಡಬೇಕು ಅಂತಿದ್ದೀನಿ ಅನ್ನೋದಾದರೆ ಅದನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಇಟ್ಸ್ ಎ ಲಾಂಗ್ ಟರ್ಮ್ ಆಗುತ್ತೆ. ನಿಮಗೆ ಡಿಪ್ಲೊಮಾ ಮಾಡದೇ ಇದ್ರೂ B ಫಾರ್ಮಸಿ ಮಾಡಿ ಮಾಸ್ಟರ್ ಆಫ್ ಫಾರ್ಮಸಿನ ಮುಗಿಸಿ ಅದಾದಮೇಲೆ ಕೂಡ ಡಿಪ್ಲೊಮಾ ಮಾಡ್ತೀನಿ, ನಿಮ್ಮ ಮನೇಲಿ ಆ ರೀತಿ ತೊಂದರೆ ಏನಿಲ್ಲ ಫೈನಾನ್ಷಿಯಲಿ ಅನ್ನೋದಾದರೆ ಮಾಡ್ಬೋದು. ಬಟ್ ಈಸಿಯಾಗಿ ನಿಮಗೆ ಕೋರ್ಸ್ಗಳನ್ನು ಮಾಡಿದ್ಕೊಳ್ಳೇ ಇಮಿಡಿಯೇಟ್ ಜಾಬ್ ಸಿಗುವಂಥ ಕೋರ್ಸ್ ಯಾವುದು ಅಂದರೆ ಅಫ್ಕೋರ್ಸ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಈ ಕೋರ್ಸ್ ಕೂಡ ಒಂದು. ಮೊದಲು SSLC ನಂತರ ಅವಕಾಶ ಇರ್ತಿತ್ತು, ಈಗ ಆ ಅವಕಾಶ ಇಲ್ಲ, ಬಹುತೇಕ ಇಲ್ಲ. PUC ನಂತರ ನೀವು ಮಾಡಬೇಕಾಗತ್ತೆ. ನನ್ನ ಸಜೆಷನ್ ಡಿಪ್ಲೊಮಾ ಇನ್ ಫಾರ್ಮಸಿನೂ ಕೂಡ ಮಾಡಿ, ಅಥವಾ ಬ್ಯಾಚುಲರ್ ಆಫ್ ಫಾರ್ಮಸಿಯನ್ನು ಕೂಡ ಮಾಡಿ. ಎರಡರಲ್ಲಿ ಯಾವುದಾದ್ರೂ ಮಾಡಿದ್ರೂ ಕೂಡ ನಿಮಗೆ ಇಮಿಡಿಯೇಟ್ ಜಾಬ್ ಸಿಗುತ್ತೆ. ಜಾಬ್ ಆದಮೇಲೆ ನೀವು ಮತ್ತೆ B ಫಾರ್ಮಸಿಯನ್ನು ಕಂಟಿನ್ಯೂ ಮಾಡ್ಬೋದು. ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಇದಕ್ಕೆ ಪ್ರಾಕ್ಟಿಕಲ್ಸ್ ಎಲ್ಲನೂ ಕೂಡ ಅಟೆಂಡ್ ಆಗಬೇಕಾಗತ್ತೆ, ಇದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಇದು ಫಾರ್ಮಸಿ ಸಂಬಂಧಿಸಿದಂಥ ಕೋರ್ಸ್. ಈಗ ಫಾರ್ಮಸಿ ಕೋರ್ಸಿಗೆ ನಿಮಗೆ ಜಾಬ್ಗಳಿಗೆ ಏನು ತೊಂದರೆ ಏನಿಲ್ಲ. ಓನಾಗಿ ಮಾಡ್ತೀರ ಅನ್ನೋದಾದರೆ ಓನಾಗಿ ಮಾಡಲಿಕ್ಕೂ ಕೂಡ ನಿಮಗೆ ಅವಕಾಶ ಇದೆ. 3 ರೀತಿಯಾಗಿ, ಒಂದು ಜಾಬಲ್ಲಿ ನೀವು ಇರ್ಬೋದು, ಇಲ್ಲ ಓನಾಗಿ ನಾನು ಒಂದು ಶಾಪನ್ನು, ಮೆಡಿಕಲ್ ಶಾಪನ್ನು ಮಾಡ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ, ಇಲ್ಲ ನೀವು ಸರ್ಕಾರಿ ಉನ್ನತ ಹುದ್ದೆಯಲ್ಲೂ ಕೂಡ ಹೋಗಲಿಕ್ಕೆ ಅವಕಾಶ ಇದೆ, ಇಲ್ಲ ನಾನು ಒಂದು ಡ್ರಗ್ಸ್ ಡಿಸ್ಟ್ರಿಬ್ಯೂಷನ್ ಸೆಂಟ್ರನ್ನೇ ನಾನು ತೆಗಿತೀನಿ, ಅಥವಾ ಒಂದು ಡಿಸ್ಟ್ರಿಬ್ಯೂಟರ್ನೇ ಇದನ್ನೇ ತೆಕ್ಕೋತೀನಿ ಅನ್ನೋದಾದರೆ ಅದಕ್ಕೂ ಕೂಡ ಅವಕಾಶ ಇದೆ. ಅದು ತುಂಬ ದೊಡ್ಡದಾದಂಥ ಬಿಸ್ನೆಸ್ ಆಗಿನೂ ಕೂಡ ನೀವು ಬೆಳೆಸ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಈ ಕೋರ್ಸ್ ತುಂಬಾ ಯೂಸ್ಫುಲ್ ಇದೆ.
ಯಾರಿಗೆ ಸ್ವಲ್ಪ ಮೆಡಿಕಲ್ ಟಚ್ ಇದೆ ಅಥವಾ ಮೆಡಿಕಲ್ ಟಚ್ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಇದೆ, ಅದರ ಬಗ್ಗೆ ಹೆಚ್ಚು ಒಲವಿದೆ ಅನ್ನೋದಾದರೆ ಈ ಕೋರ್ಸನ್ನು ಮಾಡ್ಬೋದು. ಇಮಿಡಿಯೇಟಾಗಿ ಜಾಬ್ ಸಿಗಬೇಕು, ನನಗೆ ಸೆಕ್ಯೂರಿಟಿ ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿರುವಂಥವ್ರು, ನಿಮ್ಮ ಮನೆ ಪರಿಸ್ಥಿತಿ ಅಷ್ಟೇನು ಸರಿಗಿಲ್ಲ, ಮೊದಲು ಒಂದು ಜಾಬ್ ತಗೊಳ್ಳೋಣ ಅಥವಾ ಒಂದು ಮೆಡಿಕಲ್ ಶಾಪನ್ನು ಮಾಡ್ಕೊಳ್ಳೋಣ, ಆನಂತರ ಫರ್ದರ್ ಸ್ಟಡಿ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿರೋರು ಕೂಡ ಈ ಕೋರ್ಸ್ ಮಾಡಿಸಿದಂಥ ಕೋರ್ಸ್ ಆಗಿದೆ. ಈ ಕೋರ್ಸ್ ನಿಮಗೆ ಯೂಸ್ಫುಲ್ ಆದಂಥ, ನಿಮಗೆ ಡೀಸೆಂಟ್ ಸ್ಯಾಲ್ರಿ ಜೊತೆಗೆ ನೀವು ಬಿಸ್ನೆಸ್ ರೀತಿ ಏನಾದರೂ ಮಾಡೋಕ್ಕೆ ಹೋದರೆ ನೀವು ಒಳ್ಳೊಳ್ಳೆ ಹಣವನ್ನು ಕೂಡ ಗಳಿಸ್ಬೋದಾಗಿದೆ. ಬಟ್ ಒಂದು ವೃತ್ತಿಯಲ್ಲಿ ನೀವು ಇಲ್ಲಿ ಯಾರಿಗೆ ನಾವು ಸೇವೆ ಮಾಡ್ತಿದ್ದೀವಿ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಯಾಕಂದರೆ ಬಡ ರೋಗಿಗಳು ಇರ್ತಾರೆ, ಎಲ್ರಿಗೂ ಕೂಡ ನಾವು ಮೋಸ ಮಾಡಿಕೊಂಡು, ಯಾಕಂದರೆ ಕೆಲವು ಡ್ರಗ್ಸ್ಗಳ ರೇಟು ನಿಮಗೆ ನೋಡಿದ್ರೆ ಜನೌಷಧಿ ಕಂಪೇರ್ ಮಾಡ್ತಾ ಹೋದರೆ ಎಷ್ಟು ಫಾರ್ಮಸಿಯಲ್ಲಿರುವಂಥ ದರಕ್ಕೂ ನಿಮಗೆ ಜನೌಷಧಿಯಲ್ಲಿರುವಂಥ ದರಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ಇದರಲ್ಲೂ ಕೂಡ ನೀವು ಬಡ ರೋಗಿಗಳಿಗೆ ನಾವು ಸೇವೆ ಮಾಡ್ತಿದ್ದೀವಿ ಅನ್ನೋದನ್ನು ಗಮನದಲ್ಲಿರಿಸ್ಕೊಂಡು ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಸಜೆಷನ್. ಸೊ ಈ ಡಿಪ್ಲೊಮಾ ಕೋರ್ಸ್ ಇರ್ಬೋದು, ಬ್ಯಾಚುಲರ್ ಆಫ್ ಫಾರ್ಮಸಿ ಕೋರ್ಸ್ ಇರ್ಬೋದು, ಅಥವಾ ಮಾಸ್ಟರ್ ಆಫ್ ಫಾರ್ಮಸಿ ಕೋರ್ಸ್ ಇರ್ಬೋದು, ಫಾರ್ಮಸಿ ಸಂಬಂಧಿಸಿದಂಥ ಕೋರ್ಸಿಗೆ ಸಂಬಂಧಿಸಿದಂಥ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಬೇಸಿಕ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಏನಾದರೂ ಇದಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಏನಾದರೂ ಮಾಹಿತಿ ಬೇಕು ಅನ್ನೋದಾದರೆ ಕಾಮೆಂಟಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು, ಅದಕ್ಕೆ ಉತ್ತರ ಕೊಡುವಂಥ ಕೆಲಸನೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನಿಸ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.